ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಕುಮಾರಸ್ವಾಮಿ ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್ಕಾರ ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ. ಇವತ್ತಿನವರೆಗೂ ಕೂಡ ರೈತರ ನೋವು ಕೇಳೋರು ಯಾರು ಇಲ್ಲ ಅಂದಿದ್ದಾರೆ. 470 ದಿನಗಳಿಂದ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಆ ಜಾಗದಲ್ಲಿ ಯಶಸ್ವಿಯಾಗಿ ಕೃಷಿ ಕೆಲಸ ಕೂಡ ನಡೀತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತೆಲ್ಲ ಅವರನ್ನ ಒಕ್ಕಲೆಬ್ಬಿಸುವಂತಹ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳಿಕೆ. ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಹೊರಟಿರುವಂತಹ ರೈತರ ಮೇಲೆ ಎಫ್ಐಆರ್ ಹಾಕ್ತಾರೆ. ನಾನು ಈಗಿನ ಗೃಹ ಸಚಿವ ಹೇಳಿಕೆಯನ್ನ ಗಮನಿಸಿದ್ದೀವಿ ಅಂತ ಹೇಳಿ ಈ ರೀತಿಯಾಗಿ ಹೇಳಿದ್ದಾರೆ. ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ. ಇವತ್ತಿನವರೆಗೆ ಆ ಒಂದು ರೈತರ ನೋವು ಕಳೆದ ಸುಮಾರು 450-470 ದಿನಗಳಿಂದ ನಿರಂತರವಾಗಿ ಅಲ್ಲಿಯ ರೈತರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೃಷಿ ಕೆಲಸಗಳು ನಡೀತಾ ಇದೆ. ತೆಂಗಿನ ತೋಟ, ಅಡಿಕೆ ತೋಟಗಳು, ರೇಷ್ಮೆ ಬೆಳೆ ಬೆಳೆಯತಕ್ಕಂಥದ್ದು, ಎಲ್ಲ ರೀತಿಯ ಒಂದು ಹೈನುಗಾರಿಕೆಯಲ್ಲಿ ಈಗ ತಿಂಗಳಿಗೆ 6 ಲಕ್ಷ ಲೀಟ್ರೇನೋ ಹಾಲನ್ನು ಹಾಕ್ತಾ ಇದ್ದೀವಿ ಅಂತಾರೆ. ಅಂಥ ಸ್ಥಳದಲ್ಲಿ ಇವತ್ತು ಅವ್ರನ್ನೆಲ್ಲ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥ ಪ್ರತಿಭಟನೆ ಏನಿದೆ, ಸರ್ಕಾರ ಹಲವಾರು ರೀತಿಯಲ್ಲಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥವ್ರು ಮತ್ತು ಬೆಂಬಲ ಕೊಡಲಿಕ್ಕೆ ಹೋದವರಿಗೆ ಪೊಲೀಸ್ ಇಲಾಖೆ ವತಿಯಿಂದ FIRಗಳನ್ನು ಹಾಕಿ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ನಾನು ಈಗಿನ ಗೃಹ ಸಚಿವರು ಹೊಸದಾಗಿ ಬಂದಿದ್ದಾರೆ. ಈಗ ಅವರ ಹೇಳಿಕೆನೂ ನಾನು ಗಮನಿಸಿದ್ದೇನೆ ದೆಹಲಿಯಲ್ಲಿದ್ದಾಗಲೇ. ಅವರು ಯಾವುದು FIRಗಳನ್ನೇ ಹಾಕಿಲ್ಲ ಅಂತೇಳಿದ್ರೆ ಇವತ್ತು FIR ಹಾಕಿದ್ರೆ ತೆಗೆಸ್ತೀವಿ ಅಂತ ಹೇಳ್ತಾರೆ. ಈ ರಾಜ್ಯದಲ್ಲಿ ಯಾವೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥವ್ರ ಮೇಲೆ ದಬ್ಬಾಳಿಕೆ ಮಾಡಿ